ನಾನಿರೋದು ಭಟ್ಕಳದ ರೈಲ್ವೆ ಸ್ಟೇಷನಲ್ಲಿ. ನನ್ನ ಜರ್ನಿ ಮುಂದುವರಿಯೋದು ಸೀದಾ ಮೈಸೂರಿನ ಕಡೆಗೆ. ಭಟ್ಕಳದಿಂದ ಟ್ರೈನಲ್ಲಿ ಮೈಸೂರು ಕಡೆ ಹೋಗ್ತಿದ್ದೀನಿ. ಮುಂದಿನ ಅಪ್ಡೇಟ್ ನಿಮ್ಗೆ ಕೊಡ್ತಿದ್ದೀನಿ. ಅಂತೂ ಇಂತೂ ಕಾದು ಸಾಕಾಗಿ ಅಂತೂ ಟ್ರೈನ್ ಬಂತು. ಯಾವ ಕಡೆ ಹತ್ತಬೇಕು ಏನು ಎತ್ತ ಏನು ಅಂತ ಗೊತ್ತಾಗ್ತದೆ. ಒಟ್ಟು ಒಂದು ಕಡೆ ಹತ್ಕೊಂಡು ಹೋಗುತ್ತೆ. ಜನರಲ್ ನಾ ಹೇಳ್ದನಲ್ಲ, ಇಷ್ಟೊಂದು ಜನ ಇಲ್ಲಿ ಯಾರು ನಮ್ಮೋರು, ಎಲ್ಲಿ 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 ನಮ್ಮನೆ. ಇಷ್ಟೊಂದು ಜನ ಇಲ್ಲಿ ಯಾರು ನಮ್ಮೋರು, ಎಲ್ಲಿ 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 ನಮ್ಮನೆ. ಹಬ್ಬ ಅಂತೂ ಇಂತೂ ಒಳಗೆ ಬಂದು ಹಬ್ಬ ಅಂತೂ ಒಳಗಡೆ ಬಂದು ಮುಟ್ಕೊಂಡ್ರು. ಟ್ರೈನ್ ಕೂಡ ಬಿಟ್ಟಾಯ್ತು. ಭಟ್ಕಳ ಮೈಸೂರು ಪ್ಯಾಲೇಸ್ ಹತ್ರ ಇದ್ದೀನಿ. ಎಲ್ಲಿ ನೋಡಿದ್ರು ಪ್ರೀ ವೆಡ್ಡಿಂಗ್ ಫೋಟೋಶೂಟು ನೋಡಿ. ಇಲ್ಲಿ ನೋಡಿದ್ರು ಪ್ರೀ ವೆಡ್ಡಿಂಗ್ ಫೋಟೋಶೂಟ್. ಇಲ್ಲಿ ನೋಡಿದ್ರೆ ಹೊಸ ಜೋಡಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೀತಿದೆ ಮೈಸೂರು ಪ್ಯಾಲೇಸಲ್ಲಿ. ಪ್ಯಾಲೇಸ್ ಹತ್ರ ಇರೋ ಸರ್ಕಲ್ ಹತ್ರ ಇದ್ದೀವಿ ನಾವು. ಇಲ್ಲಿ ನೋಡಿ, ಇಲ್ಲೂ ಕೂಡ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ರೆಡಿ ಮಾಡ್ತಿದ್ದಾರೆ. ಇಲ್ಲೂ ಕೂಡ ಪ್ರೀ ವೆಡ್ಡಿಂಗ್ ಫೋಟೋಶೂಟ್. ನೋಡಿ, ಇಲ್ಲೂ ಕೂಡ ಫೋಟೋಶೂಟ್ ಆಗ್ತಿದೆ ನೋಡಿ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್. ಅಣ್ಣ ಚಸ್ಮಾ ಸೇಲ್ ಮಾಡ್ತಾವ್ರೆ. ಇಲ್ಲೂ ಕೂಡ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆಗ್ತಾಯಿದೆ ನೋಡಿ. ಇಲ್ಲೋ ಒಂದು ಜೋಡಿ ನೋಡಿ ಫೋಟೋಶೂಟ್ ನಡೀತಾ ಇದೆ. ಜೋಡಿ ಮೈಸೂರು ರೋಡ್ ಹತ್ರ ಇದ್ದೀವಿ ನಾವೀಗ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೀತಿದೆ. ಇಲ್ಲೊಂದು ಜೋಡಿ ಇದೆ ನೋಡಿ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೀತಾ ಇದೆ. ಅಂತೂ ಇಂತೂ ಚಾಮುಂಡೇಶ್ವರಿ ದರ್ಶನ ಮಾಡಲಿಕ್ಕೆ ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ ಹೋಗ್ತಿದ್ದೀವಿ ನಾವು. ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ ಹೋಗಲಿಕ್ಕೆ ರೆಡಿಯಾಗಿದ್ದೀವಿ. ಚಾಮುಂಡೇಶ್ವರಿ ದೇವಸ್ಥಾನ ಹತ್ತತ್ರ ಬರ್ತಿದ್ದೀವಿ ನಾವೀಗ.
ಭಟ್ಕಳ ಮಲ್ಲಿಗೆ ಹೂವನ್ನು ತಗೊಂಡು ಬಂದಿದ್ದೆ. ಅದನ್ನು ದೇವರ ದರ್ಶನಕ್ಕೆ ತಗೊಂಡು ಹೋಗ್ತಿದ್ದೀನಿ. ಭಟ್ಕಳ ಮಲ್ಲಿಗೆನ ನಾವೀಗ ಮೈಸೂರು ಝೂ ಇದೆಯಲ್ಲ, ಶ್ರೀ ಚಾಮರಾಜೇಂದ್ರ ಮೃಗಾಲಯದ ಹತ್ತಿರ ಬಂದಿದ್ದೀವಿ ನಾವು. ಈಗ ಸ್ವಲ್ಪ ಹೊತ್ತಿನಲ್ಲೇ ಮೃಗಾಲಯದ ಒಳಗಡೆ, ಝೂ ಒಳಗಡೆ ಎಂಟ್ರಿ ಆಗ್ತೀವಿ. ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದ ಮ್ಯಾಪ್ ಈ ರೀತಿ ಇದೆ ನೋಡಿ. ಯಾವ ಕಡೆ ಯಾವುದಿದೆ ಅಂತ ತಿಳ್ಕೊಂಡು ಇದರಲ್ಲಿ ಕ್ಲಿಯರ್ ತೋರಿಸ್ತದೆ. ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ಪ್ರಾಣಿ ಇದೆ ಅಂತ ತಿಳ್ಕೊಂಡು ಫುಲ್ ಕ್ಲಿಯರ್ ಇದೆ ನೋಡಿ. ಎಲ್ಲೆಲ್ಲಿ ಯಾವ ಪ್ರಾಣಿ ಸಿಗುತ್ತೆ ಅಂತ ನೋಡೋಣ. ಜಿಂಕೆ ನೋಡಿ, ಜಿಂಕೆ ಮರೀನಾ ನೀ, ಜಿಂಕೆ ಮರೀನಾ ನೀ, ಜಿಂಕೆ ಮರೀನಾ ನೀ, ಜಿಂಕೆ ಮರೀನಾ. ಫುಲ್ ಆಫ್ ಜಿಂಕೆಸ್ ಕಾಣಿ ಜಿಂಕೆ ಮರೀನಾ ಅವನು ಹಾಡು ಹೇಳ್ತಾನೆ ಕೇಳ್ಕೊಂಡು. ಸಖತ್ತಿದ್ದಿಲ್ಲ ಜಿಂಕೆ, ರಾಶಿ ಇದೆ. ಅದ್ರ ಕೋಡ್ ನೋಡಿ, ಸಖತ್ತಿದೆ. ಇಲ್ಲಿ ಇನ್ನೊಂದು ಥರ ಜಾತಿದು ಒಂದು ಪ್ರಾಣಿ ಇದೆ, ಯಾವುದು ಅಂತ ಗೊತ್ತಾಗ್ತಿಲ್ಲ. ಇದು ಅದೇ ಸಲ್ಮಾನ್ ಖಾನ್ ಶೂಟ್ ಮಾಡಿನಲ್ಲ, ಕೃಷ್ಣ ಮೃಗನ ಏನಂತ ಗೊತ್ತಾಗ್ತಿಲ್ಲ. ಸಖತ್ತಿದೆ, ಮಜಾ ಆಯಿತು ನೋಡಿ. ಈ ಕಡೆನೇ ಇದೆ, ಸಖತ್ತಿದೆಯಲ್ವಾ, ತುಂಬ ಸೂಪರಾಗಿ. ಯಾವುದೋ ಒಂದು ಜಾತಿಯ ಪ್ರಾಣಿ ಇದೆ, ಸೇಮ್ ದನದ ಕರು ಇದ್ದಂಗಿದೆ. ಬಟ್ ಇದು ಯಾವುದೋ ಡಿಫ್ರೆಂಟ್ ಥರದ ಪ್ರಾಣಿ, ಯಾವ ಥರದಂತ ಗೊತ್ತಾಗ್ತಾಯಿಲ್ಲ ನೋಡಿ. ಸೇಮ್ ಹೈನಾ ಥರ ಇದೆ, ಇದು ಯಾವ ಪ್ರಾಣಿ ಅಂತ ಗೊತ್ತಾಗ್ತಾಯಿಲ್ಲ. ನರಿ ಅಂತೆ, ಗೊತ್ತಿಲ್ಲ. ನೋಡಿ ಸುಮಾರು ಪ್ರಾಣಿ ಬರ್ತದೆ. ಅಲ್ಲಿದೆ ನೋಡಿ, ಇಲ್ಲೊಂದು ಬರ್ತಿದೆ ನೋಡಿ. ಕಮ್ ನರಿ ಫೈನಲಿ ಅನಿಮಲ್ ಎಲಿಫೆಂಟ್. ನಾವು ಇದಕ್ಕೆ ಕನ್ನಡದಾಗ ಆನೆ ಅಂತ ಹೇಳ್ತಾರೆ. ಆ ಕಡೆನೂ ಒಂದದೆ, ಕಾಣಿಸೋದಿಲ್ಲ, ಫೇಸ್ ಕಾಣೋದಿಲ್ಲ. ಇಲ್ಲಿದೆಲ್ಲ ಒಂದು ಕೆಸರಲ್ಲಿ ಆಟ ಆಡ್ತಿದೆ ನೋಡಿ. ನೋಡಿದ್ರಾ, ಕಾಡ್ಕೋಣ ನೋಡಿ, ಕಾಡ್ಕೋಣ. ಸೇಮ್ ಬಾಹುಬಲಿ ಪಿಕ್ಚರಲ್ಲಿ ಬಲ್ಲಾಳ್ ದೇವ ಫೈಟಿಂಗ್ ಮಾಡ್ತಾನಲ್ಲ, ಸೇಮ್ ಅದೇ ಥರ ಕಾಡ್ಕೋಣ ಇದೆ ನೋಡಿ, ಸಖತ್ತಾಗಿದೆ. ಈ ಕಡೆನೂ ಇದು ಒಂದಿದೆ, ಆ ಕಡೆ ಸುಮಾರಿದೆ ನೋಡಿ. ಸೇಮ್ ಆನೆ ಇದೆ ನೋಡಿ, ಸಖತ್ತಿದೆಯಲ್ಲ, ದೊಡ್ಡ ಆನೆ. ಇದು ಸ್ವಲ್ಪ ಬೇರೆ ಥರ, ಬೇರೆ ಜಾತಿ ಆನೆ ಇದ್ದಂಗಿದೆ, ಯಾವ ಒಂಥರ ಬೇರೆ ಥರ ಆನೆ. ಆಫ್ರಿಕಾ ಆನೆ ಸಖತ್ತಿದೆಯಲ್ಲ, ಒಂಥರ ಡಿಸೈನ್ ಒಂಥರ ಬೇರೆ ಥರ ಇದೆ ನೋಡಿ. ಇಲ್ಲಿ ಕಾಡ್ಕೋಣ ಕ್ಲಿಯರಾಗಿ ಕಾಣಿಸ್ತದೆ ನೋಡಿ, ಎಷ್ಟಿದೆ ಅಂತೇಳಿ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತದೆ ನೋಡಿ. ಅದು ಮಸ್ತಿದೆ. ಸೇಮ್ ನಾ ಹೇಳಿದ್ನಲ್ಲ, ಬಲ್ಲಾಳ ದೇವ ಫೈಟಿಂಗ್ ಮಾಡಿನಲ್ಲ, ಅದೇ ಥರ ಕೋಣಿ ಥರ ಇದೆ ಇದು. ಮತ್ತೆಲ್ಲ ಓಕೆ, ನಾಟ್ ನಾರ್ಮಲ್ ಸೈಜ್. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗಬಾರ್ದು ರೀ. ಅತ್ಲಾಗೆ ಆ ಹುಡುಗಿ, ಇತ್ಲಾಗೆ ಈ ಹುಡುಗಿ ಯಾವತ್ತು ಇರಬಾರ್ದು ರೀ. ಜಿರಾಫೆ ನೋಡಿ, ಜಿರಾಫೆ
ಎಷ್ಟು ಹೈಟ್ ಇದೆ ನೋಡಿ, ಸಖತ್ ಹೈಟ್ ಇದೆ. ಜಿರಾಫೆ 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 ಜಿರಾಫೆ, ಇಲ್ಲೂ ಕೂಡ ಜಿರಾಫೆ, ಇಲ್ಲೂ ಕೂಡ ಜಿರಾಫೆ ಇದೆ ನೋಡಿ. ಸಖತ್ ಇದೆಯಲ್ವಾ, ಎಷ್ಟು ಹೈಟ್ ಇದೆ ನೋಡಿ, ಸಖತ್ತಿದೆ. ಅದ್ರ ಕುತ್ತಿಗೆ ಎಷ್ಟು ಹೈಟ್ ಇದೆ ಅಂತ ಹೇಳ್ಕೊಂಡು ಇದ್ರಿಂದನೇ ನೋಡ್ಬೋದು ನೀವು. ನೋಡಿ ಗೈಸ್, ನಾವೀಗ ಝೂ ಮುಗಿಸ್ಕೊಂಡು ಮೈಸೂರು ಪ್ಯಾಲೇಸ್ ಕಡೆ ಹೋಗ್ತಿದ್ದೀವಿ. ಮೈಸೂರು ಪ್ಯಾಲೇಸ್ ಕಡೆ ಹೋಗ್ತಾ ಇದ್ದೀವಿ ಈಗ. ನೋಡಿ ಮೈಸೂರು ಪ್ಯಾಲೇಸ್ ಕಾಣಿಸ್ತಿದೆ. ಮೈಸೂರು ಪ್ಯಾಲೇಸ್ಗೆ ಎಂಟ್ರಿ ಆಗಿದ್ದೀವಿ ನಾವೀಗ. ಸಖತ್ತಿದೆಯಲ್ಲ ಮೈಸೂರು ಪ್ಯಾಲೇಸ್. ಪ್ಯಾಲೇಸ್, ಅರಮನೆ ಪ್ಯಾಲೇಸ್. ಗಾರ್ಡನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಕಂಬ ಬಾ. ಅರಮನೆ ಇಲ್ಲ